ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಸ್ವಲ್ಪ ಡಿಲೇ ಆಯಿತು, ಕ್ಷಮಿಸಬೇಕು. ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಯೂನಿಯನ್ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಅವರೇ, ಹುಬ್ಳಿ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ನಾಯಕರಾದ ಮಹೇಶ್ ತೆಂಗಿನಕಾಯಿ ಅವರೇ, ನಮಗೆ 2019ನೇ ಇಸ್ವಿಯಿಂದನೂ ಸಾಥ್ ಕೊಟ್ಟ ಉದ್ಯಮಿ ಸಮಾಜ ಸೇವಕರಾದ ಡಾಕ್ಟರ್ VSV ಪ್ರಸಾದ್ ಅವರೇ ಹಾಗೂ ರಾಘವೇಂದ್ರ ರಾವ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಅವಾರ್ಡೀಸ್, ಫ್ರೆಂಡ್ಸ್ ಆ್ಯಂಡ್ ಮೈ ಕಲೀಗ್ಸ್, ಐ ಹಾರ್ಟ್ಲಿ ವೆಲ್ಕಮ್ ಯು ಆಲ್ ಟು ದಿಸ್ ಇವೆಂಟ್. ಜೋಶಿ ಅವರು ಲಾಸ್ಟ್ ಟೈಮ್ ಕೂಡ ಇದೇ ಜಾಗದಲ್ಲಿ ಪಬ್ಲಿಕ್ ನೇತೃತ್ವ ಅವಾರ್ಡ್ ಮಾಡಿದ್ವಿ. ಆವತ್ತು ನೀವು ಊರಲ್ಲಿರಲಿಲ್ಲ, ರಾಜಸ್ಥಾನದಲ್ಲೋ ಗುಜರಾತಲ್ಲೋ ಇದ್ರಿ. ಆದರೂ ಕೂಡ ಈ ಇವೆಂಟ್ ಇದೆ ಅಂತ ಹೇಳಿ ಬಂದಿದ್ರಿ. ಇವತ್ತು ಕೂಡ ಬಂದಿದ್ದೀರಿ, ಬಹಳ ಸಂತೋಷ ಆಯಿತು ಸರ್, ತುಂಬ ಥ್ಯಾಂಕ್ಸ್. ಇಲ್ಲಿ ಇರ್ತಕ್ಕಂಥ ಅವಾರ್ಡಿ ಲಿಸ್ಟ್ ಏನಿದೆ ಇದು ತುಂಬ ಡಿವರ್ಸ್ ಆಗಿದೆ. ಇದು ಬರೀ ಬಿಸ್ನೆಸ್ ಮ್ಯಾನ್ಗಳಿಲ್ಲ, ಯೋಗ ಗುರುಗಳಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಜುಕೇಷನಿಸ್ಟ್ ಇದ್ದಾರೆ, ಇತರೆ ಉದ್ಯಮಿಗಳೆಲ್ಲ ಇದ್ದಾರೆ. ನೀವೆಲ್ಲ ಒಂದು ರೀತಿಯಲ್ಲಿ ಸ್ಫೂರ್ತಿ ಕೊಡ್ತೀರಿ ಬೇರೆ ಜನ್ರೇಷನಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಂತ ಹೇಳಿದ್ರೆ, ಒಂದು ಬಿಸ್ನೆಸ್ ರನ್ ಮಾಡಬೇಕಂತ ಹೇಳಿದ್ರೆ ನನಗೆ ಸಕ್ಸಸ್ ಸಿಗುತ್ತೋ ಇಲ್ಲೋ ಅಂತ ಯಾರಿಗೂ ಗೊತ್ತಿರಲ್ಲ. ನಾವು ಪ್ರತಿಯೊಂದು ಇರ್ತಕ್ಕಂಥದ್ದನ್ನೆಲ್ಲ ಬಿಸ್ನೆಸ್ಸಿಗೆ ಹಾಕಿ ಒಂದು ಕನ್ವಿಕ್ಷನ್ನಿಂದ ಅದು ಸಕ್ಸಸ್ ಆಗಲಿ ಅಂತ ಮಾಡ್ತೀವಿ. ಕೆಲವು ಸಲ ನಮಗೆ ಅನಿಸುತ್ತೆ ನಮ್ಮದೇನು ಮಾನ ಮರ್ಯಾದೆ ಹೋಗ್ಬಿಡತ್ತಾ ಅಂತ ಹೇಳ್ಕೊಂಡು ಹೊರಗಡೆ ಪ್ರಪಂಚದಲ್ಲಿ. ಯಾಕಂತ ಹೇಳಿದ್ರೆ ರೆವಿನ್ಯೂ ಚಾಲೆಂಜಸ್ ಇರುತ್ತೆ, ಬಿಸ್ನೆಸ್ ಆಪರ್ಚುನಿಟೀಸು ಬಿಕಾಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಆದರೂ ಕೂಡ ಅದೇ ಕನ್ವಿಕ್ಷನ್ ಇಟ್ಕೊಂಡು ನೀವೆಲ್ಲ ಒಂದು ಬಿಸ್ನೆಸ್ನ ಸಕ್ಸಸ್ ಮಾಡಿದ್ದೀರಿ ಅಂತ ಹೇಳಿದ್ರೆ, ನೀವುಗಳು ಈ ಅವಾರ್ಡ್ ಫಂಕ್ಷನ್ ನಾವು ಯಾಕೆ ಮಾಡ್ತೀವಿ ಅಂದರೆ ನೀವುಗಳು ಎಲ್ಲರಿಗೂ ಸ್ಫೂರ್ತಿ ಆಗಲಿ ಅಂತ ಹೇಳ್ಕೊಂಡು, ನೆಕ್ಸ್ಟ್ ಜನ್ರೇಷನಿಗೆ ಕೂಡ ಸ್ಫೂರ್ತಿ ಆಗಲಿ ಅಂತ ಹೇಳ್ಕೊಂಡು, ನಿಮ್ಮ ಜರ್ನಿ ಕೂಡ ನೆಕ್ಸ್ಟ್ ಜನ್ರೇಷನ್ಗೆ ಸ್ಫೂರ್ತಿ ಆಗಲಿ ಅಂತ ಹೇಳ್ಕೊಂಡು. ಈಗಿನ ಕಾಲದಲ್ಲಿ ಎಸ್ಪೆಷಲಿ ಲಾಸ್ಟ್ 1.5 ಇಯರ್ಸಿಂದ ಒಂದು ರೀತಿಯ AI ಇಂಪ್ಯಾಕ್ಟ್ ಆಗಿಬಿಟ್ಟಿದೆ. AI ಇಂಪ್ಯಾಕ್ಟ್ ಹೇಗಾಗಿದೆ ಅಂತ ಹೇಳಿದ್ರೆ, ನಾನು ಕೂಡ ಸಾಫ್ಟ್ವೇರ್ ಅಲ್ಲೇ ಕೆಲಸ ಮಾಡಿದವನು, 20 ವರ್ಷದಿಂದ ಕೆಲಸ ಮಾಡಿದ್ದೀನಿ ಕೂಡ. ಇನ್ ರಿಯಾಲಿಟಿ ನಾನು ಕೂಡ ನೋಡ್ತಾ ಇದ್ದೇನೆ, ಇನ್ಸ್ಟೆಡ್ ಆಫ್ 10 ಪೀಪಲ್ ಐ ಕ್ಯಾನ್ ಹ್ಯಾವ್ 2 ಪೀಪಲ್ ಆ್ಯಂಡ್ ಗೆಟ್ ದ ವರ್ಕ್ ಡನ್. ಅದು ರಿಯಲ್ ಇಂಪ್ಯಾಕ್ಟ್ ಆನ್ ದ ಗ್ರೌಂಡ್. ವಿನೋದ್ ಕೋಸ್ಲಾ ಹೇಳ್ತಾರೆ, ಹೂ ಇಸ್ ದ ಫೌಂಡರ್ ಆಫ್ ಸನ್ ಮೈಕ್ರೋ ಸಿಸ್ಟಮ್, ವಿನ್ ವೆರಿ ಫೇಮಸ್ ಪರ್ಸ್ನಾಲಿಟಿ. ಇನ್ನು ಮುಂದಿನ ದಿನಗಳಲ್ಲಿ BPO ಇಂಡಸ್ಟ್ರಿ, IT ಇಂಡಸ್ಟ್ರಿ, ಈವನ್ ಟ್ಯೂಟರ್ಸ್, ಡಾಕ್ಟರ್ಸ್, ಇಲ್ಲೆಲ್ಲ ಕೂಡ AI ಪೆನೆಟ್ರೇಷನ್ ಆಗುತ್ತೆ. ಜಾಬ್ ಕ್ರಿಯೇಷನ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ಗೆಸ್ಟ್ ಚಾಲೆಂಜ್. ಹಾಗಾಗಿ ಮುಂದಿನ ಜನರೇಷನ್ ಕೂಡ ಜಾಬ್ ಸೀಕರ್ಸ್ ಆಗೋದಕ್ಕಿಂತ ನಿಮ್ಮ ಥರ ಜಾಬ್ ಕ್ರಿಯೇಟರ್ಸ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ AI ಇಂಪ್ಯಾಕ್ಟ್ ಈಸ್ ಗೋಯಿಂಗ್ ಟು ಈಟ್ ಅಸ್ ಅಂತ ಹೇಳ್ತೀನಿ. ಫಾರ್ ದಿ ಫಸ್ಟ್ ಟೈಮ್ ಈ AI ಇಂಪ್ಯಾಕ್ಟ್ ಆಗ್ತಾ ಇರೋದು, ಈ ಡಿಸ್ರಪ್ಷನ್ ಆಗ್ತಾ ಇರೋದು ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ವೈಟ್ ಕಾಲರ್ ಜಾಬ್ನ ರಿಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಹಾಗಾಗಿ ಮತ್ತೊಮ್ಮೆ ಜಾಬ್ ಸೀಕರ್ಸ್ಗಿಂತ ಜಾಬ್ ಕ್ರಿಯೇಟರ್ಸ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸಾಕಷ್ಟು ಯೋಜನೆಗಳ ಮೂಲಕ ಒಂದು ಆಂಟ್ರಪ್ರಿನರ್ಶಿಪ್ಪಿಗೆ ಎನ್ಕರೇಜ್ ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ. ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, 2014ನೇ ಇಸ್ವಿಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ನಾವು 142ನೇ ಸ್ಥಾನದಲ್ಲಿದ್ವಿ. ಈಗ ನಾವು 63ನೇ ಸ್ಥಾನದಲ್ಲಿ ಬಂದಿದ್ದೇವೆ, ಬಿಕಾಸ್ ಆಫ್ ಪಾಲಿಸೀಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. 2014ನೇ ಇಸ್ವಿಯಲ್ಲಿ 400ರಿಂದ 500 ರಿಜಿಸ್ಟರ್ಡ್ ಸ್ಟಾರ್ಟಪ್ಸ್ಗಳಿದ್ವು. ಇವತ್ತಿನ ದಿನ 2 ಲಕ್ಷ ರಿಜಿಸ್ಟರ್ಡ್ ಸ್ಟಾರ್ಟಪ್ಸ್ಗಳಿವೆ. ಎಗೇನ್ ಬಿಕಾಸ್ ಆಫ್ ದ ಪಾಲಿಸೀಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ನೀವೆಲ್ಲ ಕೇಳಿರ್ತೀರಿ ಮುದ್ರಾ ಯೋಜನೆ ಅಂತ ಹೇಳಿಕೊಂಡು. ಇನ್ನು ಮುದ್ರಾ ಯೋಜನೆ ಅಂದರೆ 50,000ದಿಂದ 20 ಲಕ್ಷ ತನಕ ಫಂಡ್ ಲೋನ್ ಮಾಡ್ತಾರೆ ಫಾರ್ ಸ್ಮಾಲ್ ಆಂಟ್ರಪ್ರಿನರ್ಸ್, SMEs. 32 ಕೋಟಿ ಜನಕ್ಕೆ ಇದು ಡಿಸ್ಪರ್ಸ್ ಆಗಿದೆ. 52 ಕೋಟಿ ಜನಕ್ಕೆ 32 ಲಕ್ಷ ಕೋಟಿ ಮುದ್ರಾ ಯೋಜನೆಯಿಂದ ಇನ್ನೂವರೆಗೂ ಸೆಂಟ್ರಲ್ ಗೌರ್ಮೆಂಟಿಂದ ಡಿಸ್ಪರ್ಸ್ ಆಗಿದೆ. ನೀವೆಲ್ಲ ಈ ಪಾಲಿಸೀಸ್ ಮಾಡಿರೋದು
ಒಂದು ಆಂಟ್ರಪ್ರನೋರಿಯಲ್ ನೆಟ್ವರ್ಕ್ ಇಕೋಸಿಸ್ಟಮ್ ಬೆಳೀಲಿ ಅಂತ ಹೇಳಿಕೊಂಡು ಎಲ್ಲರ ಪರವಾಗಿ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ ಸರ್. ಈಗ ಬ್ರೀಫಾಗಿ ಒಂದು ಮೀಡಿಯಾ ಲ್ಯಾಂಡ್ಸ್ಕೇಪ್ ಬಗ್ಗೆ ಹೇಳ್ತೇನೆ. ಮೀಡಿಯಾ ಇನ್ಕ್ಲೂಡಿಂಗ್ ಪಬ್ಲಿಕ್ ನೆಕ್ಸ್ಟು ನಾವಿರೋದು ಒಂದು ಪವರ್ನ, ಒಂದು ಬ್ಯೂರೋಕ್ರಸಿನ ಚಾಲೆಂಜ್ ಮಾಡಲಿಕ್ಕೆ, ಒಂದು ಸಿಸ್ಟಮಲ್ಲಿ ಅಕೌಂಟಬಿಲಿಟಿ ಸೆಟ್ ಮಾಡಬೇಕು ಅಂತಲೇ ಮೀಡಿಯಾ ಇರೋದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ನರೇಟಿವ್ಸ್ಗಳು, ನಮ್ಮ ಅನಾಲಿಸಿಸ್ಗಳು, ನಮ್ಮ ಡಿಬೇಟ್ಗಳು ಆ ಪವರ್ ಜೊತೆ ಮತ್ತು ಆ ಬ್ಯೂರೋಕ್ರಸಿ ಜೊತೆ ಕೊಲ್ಯಾಬ್ರೇಟ್ ಆಗಬೇಕಂತ ಪರಿಸ್ಥಿತಿ ಬರುತ್ತೆ. ಕಾರಣ ಏನಂತ ಹೇಳಿದ್ರೆ ನಮಗೆ ವೆರಿ ವಯಬಲ್ ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಬಿಲ್ಡ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಇಫ್ ಯು ಡೋಂಟ್ ಕೊಲ್ಯಾಬ್ರೇಟ್. ಎಸ್ಪೆಷಲಿ ಈ ಚಾಲೆಂಜು ಸ್ಯಾಟಲೈಟ್ ಮಾಧ್ಯಮಕ್ಕೆ ಇರುತ್ತೆ. ಕಾರಣ ಏನಂತ ಹೇಳಿದ್ರೆ ಈ ಸ್ಯಾಟಲೈಟ್ ಮಾಧ್ಯಮಗಳು ಒಂದು ವಿಚಾರ ತಗೊಂಡ್ರೆ ಅದೇ ವಿಚಾರನ 6 ತಿಂಗಳು ನಡೆಸ್ತಾರೆ. ಮೂಢ ಅಂತ ಹೇಳಿದ್ರೆ ಮೂಢ ಹಗರಣ 6 ತಿಂಗಳು ನಡೆಯುತ್ತೆ. ದರ್ಶನ್ ಅಂತ ಹೇಳಿದ್ರೆ ದರ್ಶನ್ ವಿಚಾರ 6 ತಿಂಗಳು ನಡೆಯುತ್ತೆ. ನೀವು ಯೋಚನೆ ಮಾಡಿ ನೋಡಿದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ 20 ಲಕ್ಷ ಜನ ಇದ್ದಾರೆ, ಬೆಳಗಾಮಲ್ಲಿ 50 ಲಕ್ಷ ಜನ ಇದ್ದಾರೆ, ಬೆಂಗಳೂರಲ್ಲಿ 1.25 crore ಪೀಪಲ್ ಇದ್ದಾರೆ, ಉಡುಪಿಯಲ್ಲಿ ಮಂಗಳೂರಲ್ಲಿ 30 ಲಕ್ಷ ಜನ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ಅವರದೇ ಕ್ಷೇತ್ರದ ನ್ಯೂಸ್ ಬೇಕಾಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಹೈಪರ್ ಲೋಕಲ್ ಅಥೆಂಟಿಕ್ ಪ್ಲ್ಯಾಟ್ಫಾರ್ಮ್ ಮಾಡಿರೋದು ಪಬ್ಲಿಕ್ ನೆಕ್ಸ್ಟ್ ಅಂತ ಹೇಳಿ. ಇದರ ಜೊತೆಗೆ ಜನಗಳಿಗೆ ಒಂದು ವಾಯ್ಸ್ ಕೊಟ್ಟಿದ್ದೀವಿ ಟು ಡಿಸ್ಕಸ್ ಡಿಸೆಂಟ್ ಆ್ಯಂಡ್ ಡಿಬೇಟ್. ಇದೇ ಕಾರಣಕ್ಕೆ ನಮಗೆ ಗೂಗಲ್ ಕೂಡ ಅಪ್ರಿಷಿಯೇಟ್ ಮಾಡಿದೆ, ಫಂಡ್ ಕೂಡ ಮಾಡಿದೆ. ಆ್ಯಂಡ್ ವಿ ಆರ್ ದ ಓನ್ಲಿ ನಾನ್ ಹಿಂದಿ ಪ್ಲ್ಯಾಟ್ಫಾರ್ಮ್ ಟು ಬಿ ಫಂಡೆಡ್ ಬೈ ಗೂಗಲ್. ಇದೇ ಕಾರಣಕ್ಕೆ ನಮ್ಮ ರೀಚ್ ಕೂಡ ಕಳೆದ ಮಂತ್ 10 ಕೋಟಿ ವ್ಯೂಸ್ ಆಗಿದೆ. ಅದರ ಜೊತೆಗೆ 3-4 ಕೋಟಿ ಜನಕ್ಕೆ ಲಾಸ್ಟ್ ಮಂತ್ ನಾವು ರೀಚ್ ಆಗಿದ್ದೇವೆ. ವಿ ಆರ್ ಎಂಪನಲ್ಡ್ ವಿತ್ DIPP ಆ್ಯಂಡ್ KMCA ಆ್ಯಂಡ್ ವಿ ಆರ್ ಎಂಪನಲ್ಡ್ ಆ್ಯಸ್ ಎ ಕ್ಯಾಟಗರಿ A ಪಾರ್ಟ್ನರ್. ಇವತ್ತಿನ ದಿನ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಿದಾಗಲೂ ಕೂಡ ನಮಗೆ ಸಪೋರ್ಟ್ ಕೊಡ್ತಾರೆ ರಾಜೇಶ್ವರಿ ಪ್ರಾಪರ್ಟೀಸ್. ಅವರ ಸಂಸ್ಥಾಪಕರು, ನಿರ್ದೇಶಕರಾದ ವಿವೇಕಾನಂದ್ ಮೊಕಾಶಿ ಮತ್ತು ರಾಕೇಶ್ ಬಳ್ಳಾರಿ ಅವರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಸಹಕಾರ ಇಂಥ ಫಂಕ್ಷನ್ ಮಾಡಲಿಕ್ಕೆ ಹೀಗೆ ಇರಲಿ ಅಂತ ಕೇಳ್ಕೊತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತೇನೆ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಟು ದ ಇವೆಂಟ್.